ಸಾಮಾನ್ಯ ಜ್ಞಾನ ಟಾಪ್ 40 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತಕರವಾಗಿರುತ್ತೆ. ಅದು ಎಲ್ಲ ಪ್ರಶ್ನೆಗಳಿಗೂ ಕೂಡ ಸರಳ ವಿವರಣೆಗಳ ಜೊತೆಗೆ ನಿಮ್ಮ ಮುಂದಿಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಡ್ಯಾಶ್ ಮಕರ ಸಂಕ್ರಾಂತಿ ವೃತ್ತ ಎನ್ನುವರು. ಸರಿಯಾದ ಉತ್ತರ ಆಪ್ಷನ್ ಸಿ, ದಕ್ಷಿಣ ಗೋಳಾರ್ಧದ 23.5 ಡಿಗ್ರಿ ಅಕ್ಷಾಂಶವನ್ನು ಮಕರ ಸಂಕ್ರಾಂತಿ ವೃತ್ತ ಎನ್ನುವರು. 0 ಡಿಗ್ರಿ ಅಕ್ಷಾಂಶವನ್ನು ಸಮಭಾಜಕ ವೃತ್ತ ರೇಖೆ ಎನ್ನುವರು. ಹಾಗೆಯೇ ಉತ್ತರಾರ್ಧಗೋಳದ 23.5 ಡಿಗ್ರಿ ಅಕ್ಷಾಂಶವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತಲೂ, 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ಭಾರತದಲ್ಲಿ ಪ್ರಮಾಣಿತ ವೇಳೆಯನ್ನು ನಿರ್ಧರಿಸುವ ರೇಖಾಂಶ ಅಂತಲೂ ಕರೀತಾರೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಇಲ್ಲಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಮೈಸೂರು. ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಅಂದರೆ CFTRI ಮೈಸೂರಿನಲ್ಲಿದೆ. ಈ ಸಂಸ್ಥೆ 1950 ಅಕ್ಟೋಬರ್ 21ರಂದು ಸ್ಥಾಪನೆಯಾಯಿತು. ಆಹಾರವನ್ನು ಸಂಸ್ಕರಿಸಿ ಸಂರಕ್ಷಣೆ ಮಾಡುವ ವಿಧಾನಗಳ ಸಂಶೋಧನೆಯನ್ನು ಕೈಗೊಳ್ಳುವ ಸಂಸ್ಥೆಯಾಗಿದ್ದು, ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಆಹಾರ ನೀತಿ ಮತ್ತು ಸಂಶೋಧನಾ ಸಂಸ್ಥೆ, ಇದರ ಪ್ರಮುಖ ಕಾರ್ಯ ಹಸಿವು ಸೂಚ್ಯಂಕವನ್ನು ಪ್ರಕಟಪಡಿಸುವುದು. ಅಂತಾರಾಷ್ಟ್ರೀಯ ಆಹಾರ ನೀತಿ ಮತ್ತು ಸಂಶೋಧನಾ ಸಂಸ್ಥೆ IFPRI ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ಹಸಿವು ಸೂಚ್ಯಂಕವನ್ನು ಪ್ರಕಟಪಡಿಸುತ್ತದೆ. ಇದು ಭಾರತದ ವಿವಿಧ ರಾಜ್ಯಗಳ ಹಸಿವು ಸೂಚ್ಯಂಕವನ್ನು ಕೂಡ ಪ್ರಕಟಪಡಿಸುವ ಸಂಸ್ಥೆಯಾಗಿದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಮೆಗಾ ಫುಡ್ ಪಾರ್ಕ್ ಮತ್ತು ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಪಾರ್ಕ್ ಎಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ತುಮಕೂರು. ಬಿ ಇಸ್ ದಿ ರೈಟ್ ಆನ್ಸರ್. ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ ವಾಲ್ ಸ್ಟ್ರೀಟ್ ಯಾವ ಚಟುವಟಿಕೆಯೊಂದಿಗೆ ಸಂಸರ್ಗ ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಬ್ಯಾಂಕಿಂಗ್ ಮತ್ತು ಹಣಕಾಸು. ವಾಲ್ ಸ್ಟ್ರೀಟ್ ಎಂಬುದು ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿದೆ. ಇದು ಜಗತ್ತಿನ ಅತ್ಯಂತ ಮುಂದುವರೆದ ಹಣಕಾಸು ಕೇಂದ್ರ, ಹೆಚ್ಚು ಆರ್ಥಿಕ ಬಲಶಾಲಿ ನಗರ ಮತ್ತು ಜಗತ್ತಿನ 2 ಪ್ರಮುಖ ಸ್ಟಾಕ್ ವಿನಿಮಯ ಕೇಂದ್ರಗಳಾದ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನಾಸ್ಡಾಕ್ ಸ್ಟಾಕ್ ಹೊಂದಿದೆ. ಆದ್ದರಿಂದ ವಾಲ್ ಸ್ಟ್ರೀಟ್ ಎಂಬುದು ಬ್ಯಾಂಕು ಮತ್ತು ಹಣಕಾಸು ಕ್ಷೇತ್ರಗಳಿಗೆ ಸಂಬಂಧಿಸಿದೆ ಎನ್ನಬಹುದು. ಸೊ ಎ ಇಸ್ ದಿ ರೈಟ್ ಆನ್ಸರ್. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ನಿರ್ಧರಿಸುವ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರವೂ ಇದರಡಿ ಬರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಮೂಲ ನ್ಯಾಯಾಧಿಕಾರ. ಭಾರತದ ಸುಪ್ರೀಂ ಕೋರ್ಟ್ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸುವ ಅಧಿಕಾರ ಹೊಂದಿದ್ದು, ಇಂತಹ ಅಧಿಕಾರವನ್ನು ಮೂಲ ಅಧಿಕಾರ ಎಂದು ಕರೆಯುತ್ತಾರೆ. ಸಂವಿಧಾನದ 143ನೇ ವಿಧಿಯಲ್ಲಿ ರಾಷ್ಟ್ರಪತಿಗಳು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಸಲಹೆ ಕೇಳಿದಾಗ ಸಲಹೆ ನೀಡುವ ಸಲಹಾ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಹೊಂದಿದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. 1. ಚಿಕ್ಕಮಗಳೂರು ಸಕ್ಕರೆ ಕೃಷಿಗೆ ಪ್ರಸಿದ್ಧ. 2. ಮಂಡ್ಯ ಕಾಫಿ ತಯಾರಿಕೆ ಪ್ರದೇಶವೆಂದು ಪ್ರಸಿದ್ಧ. ಮೇಲೆ ನೀಡಲ್ಪಟ್ಟ ಹೇಳಿಕೆಗಳಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಆಪ್ಷನ್ ಡಿ, 1 ಆಗಲಿ 2 ಆಗಲಿ ಎರಡೂ ಕೂಡ ಸರಿಯಲ್ಲ. ಎರಡೂ ಕೂಡ ತಪ್ಪು. ಚಿಕ್ಕಮಗಳೂರು ಜಿಲ್ಲೆಯನ್ನು ಕರ್ನಾಟಕದ ಕಾಫಿಯ ನಾಡು ಎನ್ನಲಾಗುತ್ತದೆ. ಮಂಡ್ಯ ಜಿಲ್ಲೆಯನ್ನು ಸಕ್ಕರೆ ನಗರ ಎಂದು ಕರೆಯುವರು. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಸಸ್ಯವೊಂದರ ಅಂಗವಿನ್ಯಾಸಗಳಲ್ಲಿ ಯಾವುದು ವಿಸರ್ಜನೆಗೆ ಕಾರಣವಾಗಿರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ಟೊಮ್ಯಾಟಾ. ಸಸ್ಯಗಳ ಎಲೆಗಳ ಹೆಚ್ಚಾದ ನೀರನ್ನು ಹೊರಹಾಕುತ್ತವೆ. ಇದನ್ನು ಬಾಷ್ಪ ವಿಸರ್ಜನೆ ಎನ್ನುವರು. ಬಾಷ್ಪ ವಿಸರ್ಜನೆಯನ್ನು ಸ್ಟೊಮ್ಯಾಟಾ ಅಥವಾ ಪತ್ರರಂಧ್ರದ ಮೂಲಕ ಹೊರಹಾಕುತ್ತವೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಕಣ್ಣಿನ ಅಕ್ಷಿಪಟಲವನ್ನು ಸಾಂಪ್ರದಾಯಿಕ ಕ್ಯಾಮೆರಾವೊಂದರ ಈ ಕೆಳಗಿನ ಭಾಗಗಳಲ್ಲಿ ಯಾವುದಕ್ಕೆ ತುಲನೆ ಮಾಡಬಹುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಲೆನ್ಸ್. ಕಣ್ಣು ಕ್ಯಾಮೆರಾವನ್ನು ಹೋಲುತ್ತವೆ. ಕಣ್ಣಿನ ಪ್ರತಿಯೊಂದು ಭಾಗವನ್ನು ಕ್ಯಾಮೆರಾದೊಂದಿಗೆ ಹೋಲಿಕೆ ಮಾಡಬಹುದು. ಕಣ್ಣಿನ ಅಕ್ಷಿಪಟಲವನ್ನು ಕ್ಯಾಮೆರಾದ ಲೆನ್ಸ್ಗೆ ಹೋಲಿಸುತ್ತಾರೆ. ಬಿ ಇಸ್ ದಿ ರೈಟ್ ಆನ್ಸರ್. ಈ ಕಾರಣದಿಂದಾಗಿ ಭೂಖಂಡಗಳು ಬೇರೆ ಬೇರೆಯಾಗಿವೆ. ಸರಿಯಾದ ಉತ್ತರ ಆಪ್ಷನ್ ಬಿ, ರಾಚನಿಕ ಕ್ರಿಯೆಗಳು. ಭೂಖಂಡಗಳು ರಾಚನಿಕ ಕ್ರಿಯೆಗಳಿಂದ ಉಂಟಾಗಿವೆ. ಕೆಲವೊಮ್ಮೆ ಸಮುದ್ರದ ಭಾಗಗಳು ಮೇಲೆತ್ತಲ್ಪಟ್ಟ ಭೂಪ್ರದೇಶಗಳಾಗಿವೆ. ಕೆಲವು ಭೂಪ್ರದೇಶಗಳು ತಗ್ಗಾಗಿ ಸಾಗರಗಳು, ಸಮುದ್ರಗಳಾಗಿ ನಿರ್ಮಾಣವಾಗಿವೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಕೆಳಗಿನವರಲ್ಲಿ ಯಾರು ಹಾಫ್ ಎ ಲೈಫ್ ಪುಸ್ತಕದ ಕರ್ತೃ? ಸರಿಯಾದ ಉತ್ತರ ಆಪ್ಷನ್ ಎ, VS ನೈಪಾಲ್. ಹಾಫ್ ಎ ಲೈಫ್ ಎಂಬ ಕಾದಂಬರಿಯನ್ನು ನೊಬೆಲ್ ಪ್ರಶಸ್ತಿ ವಿಜೇತ ಇಂಗ್ಲೆಂಡಿನ VS ನೈಪಾಲ್ 2001ರಲ್ಲಿ ರಚಿಸಿದ್ದಾರೆ.
ವಿ.ಎಸ್. ನೈಪಾಲ್ ಅವರು ಬರೆದ ಮತ್ತೊಂದು ಪ್ರಮುಖ ಕೃತಿ ಎಂದರೆ ಎ ಏರಿಯಾ ಆಫ್ ಡಾರ್ಕ್ನೆಸ್. 2001ರಲ್ಲಿ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ ದೊರಕಿದೆ. ಎ ಬೆಂಡ್ ಇನ್ ದ ರಿವರ್ ಎಂಬುದು ಇವರ ಪ್ರಮುಖ ಕೃತಿಯಾಗಿದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಯಾರನ್ನು ಲೇಡಿ ವಿತ್ ಲ್ಯಾಂಪ್ ಎಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಫ್ಲೋರೆನ್ಸ್ ನೈಟಿಂಗೇಲ್. ಫ್ಲೋರೆನ್ಸ್ ನೈಟಿಂಗೇಲ್ ಅವರನ್ನು ಲೇಡಿ ವಿತ್ ಲ್ಯಾಂಪ್ ಎನ್ನುವರು. ಇಂಗ್ಲೆಂಡಿನ ಸಾಮಾಜಿಕ ಸುಧಾರಕರು, ಆಧುನಿಕ ನರ್ಸಿಂಗ್ನ ಸಂಸ್ಥಾಪಕರು. ಕ್ರಿಮಿಯಾ ಯುದ್ಧ ಸಂದರ್ಭದಲ್ಲಿ ಗಾಯಾಳುಗಳಾದ ಸೈನಿಕರಿಗೆ ಆರೋಗ್ಯ ಸೇವೆ ನೀಡಲು ನೈಟಿಂಗೇಲ್ ಸಾಕಷ್ಟು ಶ್ರಮ ವಹಿಸಿದ್ದರು. ರಾತ್ರಿ ಸಮಯದಲ್ಲಿ ಗಾಯಾಳುಗಳಾದ ಸೈನಿಕರಿಗೆ ಹಲವಾರು ಸುತ್ತಿನ ಆರೋಗ್ಯ ಸೇವೆ ನೀಡಿದ ಫ್ಲೋರೆನ್ಸ್ ಅವರನ್ನು ದಿ ಲೇಡಿ ವಿತ್ ಲ್ಯಾಂಪ್ ಎನ್ನುವರು. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಕೇಂದ್ರ ಸರ್ಕಾರವು ಬ್ಯಾಂಕ್ ಖಾತೆಗಳನ್ನು ತೆರೆಯಲು ಹಾಗೂ ರು- ಮತ್ತು ಅದಕ್ಕೂ ಅಧಿಕ ಹಣಕಾಸು ವ್ಯವಹಾರಗಳಿಗೆ ಆಧಾರ್ ಅನ್ನು ಕಡ್ಡಾಯಗೊಳಿಸಿದೆ. ಸರಿಯಾದ ಉತ್ತರ ಆಪ್ಷನ್ ಎ, 50,000. ಕೇಂದ್ರ ಸರ್ಕಾರವು ಬ್ಯಾಂಕ್ ಖಾತೆಗಳನ್ನು ತೆರೆಯಲು ಹಾಗೂ ರು. 50,000 ಮತ್ತು ಅದಕ್ಕೂ ಅಧಿಕ ಹಣಕಾಸು ವ್ಯವಹಾರಗಳಿಗೆ ಆಧಾರ್ ಅನ್ನು ಕಡ್ಡಾಯಗೊಳಿಸಿದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಮಹಾಯಾನ ಬೌದ್ಧ ಪಂಥದ ಧರ್ಮ ಬೋಧನೆಗೆ ಆಯ್ದುಕೊಂಡ ಭಾಷೆ ಸಂಸ್ಕೃತ. ಬೌದ್ಧ ಧರ್ಮವು ಕ್ರಿಸ್ತಶಕ 100ರಲ್ಲಿ ಕುಂಡಲವನದಲ್ಲಿ ನಡೆದ ಮಹಾಸಮ್ಮೇಳನದಲ್ಲಿ ಇಬ್ಬಾಗವಾಯಿತು. ಹೀನಯಾನ ಮತ್ತು ಮಹಾಯಾನ ಎಂಬ 2 ಪಂಗಡಗಳಾದವು. ಮಹಾಯಾನ ಪಂಥದವರು ಬುದ್ಧನನ್ನು ಮೂರ್ತಿ ರೂಪದಲ್ಲಿ ಆರಾಧನೆ ಮಾಡುತ್ತಿದ್ದು ತಮ್ಮ ಧರ್ಮ ಬೋಧನೆಗೆ ಸಂಸ್ಕೃತ ಭಾಷೆಯನ್ನು ಆಯ್ದುಕೊಂಡಿದ್ದರು. ಸೊ ಎ ಇಸ್ ದಿ ರೈಟ್ ಆನ್ಸರ್. 19ನೇ ಶತಮಾನದಲ್ಲಿ ಪದೇ ಪದೇ ಸಂಭವಿಸಿದ ಕ್ಷಾಮದಲ್ಲಿ ಮಿಲಿಯಗಟ್ಟಲೆ ಭಾರತೀಯರ ಮರಣಕ್ಕೆ ಮುಖ್ಯ ಕಾರಣವಾಗಿದ್ದು ಕೃಷಿಯ ವಾಣಿಜ್ಯೀಕರಣ. 19ನೇ ಶತಮಾನದಲ್ಲಿ ಪದೇ ಪದೇ ಸಂಭವಿಸಿದ ಕ್ಷಾಮದಲ್ಲಿ ಮಿಲಿಯಗಟ್ಟಲೆ ಭಾರತೀಯರ ಮರಣಕ್ಕೆ ಕೃಷಿಯ ವಾಣಿಜ್ಯೀಕರಣ ಮುಖ್ಯ ಕಾರಣವಾಗಿದೆ. ಭಾರತದಲ್ಲಿ ಒತ್ತಾಯಪೂರ್ವಕವಾಗಿ ನಡೆಸಿದ ವಾಣಿಜ್ಯೀಕರಣ ಕೃಷಿ ವಿಧಾನಗಳ ಅನ್ವಯ ಭಾರತೀಯ ಕೃಷಿ ವಲಯ ಮತ್ತು ರೈತರ ಸ್ಥಿತಿ ಚಿಂತಾಜನಕವಾಗಿದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಇದನ್ನು ಪ್ರತಿರೋಧಿಸಿ 1919ರಲ್ಲಿ ಗಾಂಧೀಜಿಯವರು ಸತ್ಯಾಗ್ರಹ ಚಳವಳಿಯನ್ನು ಪ್ರಾರಂಭಿಸಿದರು. ಸರಿಯಾದ ಉತ್ತರ ಆಪ್ಷನ್ ಸಿ, ರೌಲತ್ ಕಾಯ್ದೆ ಜಾರಿ. 1917-18ರಲ್ಲಿ ಗವರ್ನರ್ ಜನರಲ್ ಜೇಮ್ಸ್ ಫರ್ಡ್ ಅವರು ನ್ಯಾಯಮೂರ್ತಿ ರೌಲತ್ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿದರು. ಇದರ ಉದ್ದೇಶ ಭಾರತದ ಕ್ರಾಂತಿಕಾರಿ ಚಟುವಟಿಕೆ ಹತ್ತಿಕ್ಕುವುದಾಗಿತ್ತು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಮೈಸೂರು ಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ದಿವಾನ್ ರಂಗಾಚಾರ್ಲು. ರಂಗಾಚಾರ್ಲು ಅವರು 1881ರಿಂದ 1883ರವರೆಗೆ ದಿವಾನರಾಗಿ ಕಾರ್ಯನಿರ್ವಹಿಸಿದರು. ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಇವರ ಪೂರ್ಣ ಹೆಸರು ಶೆಟ್ಟಿ ಪುಣ್ಯಂ ವೀರವಳ್ಳಿ ರಂಗಾಚಾರ್ಲು. ಇವರು 1882ರಲ್ಲಿ ಬೆಂಗಳೂರು ಮೈಸೂರು ನಡುವೆ ರೈಲು ಮಾರ್ಗ ಆರಂಭವಾಗಲು ಕಾರಣವಾದರು. ಮೈಸೂರಿನಲ್ಲಿ 1881 ಆಗಸ್ಟ್ 25ರಂದು ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿ ಆ ಪ್ರಜಾಪ್ರತಿನಿಧಿ ಸಭೆಯ ಪಿತಾಮಹ ಎಂಬ ಕೀರ್ತಿಯನ್ನು ಗಳಿಸಿದರು. ಸೊ ಎ ಇಸ್ ದಿ ರೈಟ್ ಆನ್ಸರ್. ಹೈದರಾಬಾದ್ ನಿಜಾಮರ ಅಧೀನದಲ್ಲಿದ್ದ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯವು ಭಾರತೀಯ ಒಕ್ಕೂಟಕ್ಕೆ ಸೇರಿದ್ದು ಸೆಪ್ಟೆಂಬರ್ 1948. ಡಿ ಇಸ್ ದಿ ರೈಟ್ ಆನ್ಸರ್. ಮೋಡಗಳಿಂದ ಮಳೆಯನ್ನು ಪ್ರಚೋದಿಸುವ ತಂತ್ರವನ್ನು ಹೀಗೆಂದು ಕರೆಯುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೋಡ ಬಿತ್ತನೆ. ಮೋಡ ಬಿತ್ತನೆ ಮಳೆ ಪ್ರಮಾಣವನ್ನು ಹೆಚ್ಚಿಸುವ ಒಂದು ವಿಧಾನವಾಗಿದೆ. 1ರಿಂದ 10 ಮೈಕ್ರಾನ್ ಗಾತ್ರದ ಮಳೆ ಹನಿಗಳನ್ನು ಕನಿಷ್ಠ 50 ಮೈಕ್ರಾನ್ ಗಾತ್ರಕ್ಕೆ ಹೆಚ್ಚಿಸುವ ಮೂಲಕ ಸಣ್ಣ ಪುಟ್ಟ ಹನಿಗಳು ಗಾಳಿಯಿಂದ ಚಲಿಸಿ ಹೋಗದಂತೆ ತಡೆದು ಮಳೆಯ ಪ್ರಮಾಣವನ್ನು ಹೆಚ್ಚಿಸುವ ಮತ್ತು ಮೋಡಗಳಲ್ಲಿ ತೇವಾಂಶವಿದ್ದಾಗಲೂ ಮಳೆ ಬಾರದ ಸ್ಥಿತಿ ಉಂಟಾದಾಗ ತೇವಾಂಶವನ್ನು ಹನಿಯಾಗಿ ಪರಿವರ್ತನೆಗೊಳಿಸುವ ತಂತ್ರಜ್ಞಾನವೇ ಮೋಡ ಬಿತ್ತನೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಕ್ಕಿನಲ್ಲಿ ಸೂಚಿಸಲ್ಪಟ್ಟಿದೆ. ಸಂವಿಧಾನದ 19ರಿಂದ 22ನೇ ವಿಧಿಗಳು ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಿಸಿವೆ. 19 ವಿಧಿ ವಾಕ್ ಸ್ವಾತಂತ್ರ್ಯದ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸೂಚಿಸುತ್ತದೆ. ದೇಶದ ಪ್ರತಿಯೊಬ್ಬ ನಾಗರಿಕ ತನ್ನ ಭಾವನೆ, ಬರವಣಿಗೆ, ಮೌಖಿಕ, ಮುದ್ರಣ, ಚಿತ್ರದ ಮೂಲಕ ಹಂಚಿಕೊಳ್ಳಲು ಅವಕಾಶ ನೀಡಿದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಸಂವಿಧಾನದ ಯಾವ ವಿಭಾಗದಲ್ಲಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯು ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ನಿರ್ದೇಶಕ ಸೂತ್ರಗಳು. ಸಂವಿಧಾನದ ಭಾಗ 4ರಲ್ಲಿ 36ರಿಂದ 51ನೇ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದೆ. ಇದು ಐರಿಷ್ ಸಂವಿಧಾನದ ಮೂಲ. ಸುಖಿ ಅಥವಾ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಇದು ತಿಳಿಸುತ್ತದೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕಾಲಮಿನಲ್ಲಿ ಸಂವಿಧಾನದ ತಿದ್ದುಪಡಿಯ ಕಾರ್ಯವಿಧಾನಗಳನ್ನು ಇಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 368ನೇ ಕಾಲಮ್.
ಭಾರತ ಸಂವಿಧಾನದ 20ನೇ ವಿಭಾಗದಲ್ಲಿ 368ನೇ ವಿಧಿ ಅನ್ವಯ ತಿದ್ದುಪಡಿಗೆ ಅವಕಾಶ ಕಲ್ಪಿಸಲಾಗಿದೆ. ಅದರ ಅನ್ವಯ 2 ವಿಧಗಳಲ್ಲಿ ತಿದ್ದುಪಡಿ ಮಾಡಬಹುದು. 1. ಸಂಸತ್ತಿನಲ್ಲಿ ವಿಶೇಷ ಬಹುಮತ. 2. ಸಂಸತ್ತಿನಲ್ಲಿ ವಿಶೇಷ ಬಹುಮತ ಮತ್ತು ಅರ್ಧದಷ್ಟು ರಾಜ್ಯಗಳ ಶಾಸನ ಸಭೆಯಲ್ಲಿ ಒಪ್ಪಿಗೆ ಪಡೆಯುವುದರ ಮೂಲಕ ತಿದ್ದುಪಡಿ ಪರಿಕಲ್ಪನೆಯನ್ನು ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಸೊ ಬಿ ಈಸ್ ದಿ ರೈಟ್ ಆನ್ಸರ್. ಗಾಂಧಾರ ಶಿಲ್ಪಕಲೆಯು ಇದರಿಂದ ಆಳವಾಗಿ ಪ್ರಭಾವಿತವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ ರೋಮನ್. ಭಾರತೀಯ ಮತ್ತು ಗ್ರೀಕ್ ಹಾಗೂ ರೋಮನ್ ಸಂಸ್ಕೃತಿಗಳ ಮಧ್ಯೆ ಮುಕ್ತ ಸಂಪರ್ಕದಿಂದ ಸೃಷ್ಟಿಯಾದ ಹೊಸ ಪರಂಪರೆ. ಇದು ಆಫ್ಘಾನಿಸ್ತಾನದ ಗಾಂಧಾರ ಪ್ರದೇಶದಲ್ಲಿ ಉಗಮವಾದ್ದರಿಂದ ಗಾಂಧಾರ ಕಲೆ ಎನ್ನುವರು. ಸೊ ಡಿ ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಬಾಹುಬಲಿಯ ಮೂರ್ತಿಯನ್ನು ಕಾಣಲಾಗುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ ಉಡುಪಿ. ಧರ್ಮಸ್ಥಳ, ಶ್ರವಣಬೆಳಗೊಳ, ಕಾರ್ಕಳ, ವೇಣೂರು ಹಾಗೂ ಗೊಮ್ಮಟಗಿರಿಯಲ್ಲಿ ನಾವು ಬಾಹುಬಲಿ ಮೂರ್ತಿಯನ್ನು ನೋಡಬಹುದು. ಉಡುಪಿಯಲ್ಲಿ ಕಾಣೋದಿಲ್ಲ, ಅಂದರೆ ಇಲ್ಲ ಅಲ್ಲಿ. ಡಿ ಇಸ್ ದಿ ರೈಟ್ ಆನ್ಸರ್. ಯಾವ ನದಿಗೆ ಅಡ್ಡಲಾಗಿ ಗೊರೂರು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಹೇಮಾವತಿ. ಕಾವೇರಿ ನದಿಯ ಉಪನದಿಯಾದ ಹೇಮಾವತಿ ನದಿಗೆ ಹಾಸನ ಜಿಲ್ಲೆಯ ಗೊರೂರು ಬಳಿ ಗೊರೂರು ಅಣೆಕಟ್ಟು ನಿರ್ಮಿಸಲಾಗಿದೆ. ಇದು 1979ರಲ್ಲಿ ನಿರ್ಮಾಣವಾಗಿದ್ದು 58 ಮೀಟರ್ ಎತ್ತರ ಮತ್ತು 4692 ಮೀಟರ್ ಉದ್ದವನ್ನು ಹೊಂದಿದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಒಂದು ಅರ್ಥವ್ಯವಸ್ಥೆಯಲ್ಲಿ ಟೇಕ್ ಆಫ್ ಹಂತ ಎಂದರೆ ಸ್ಥಿರ ಬೆಳವಣಿಗೆಯ ಪ್ರಾರಂಭ. ಅರ್ಥವ್ಯವಸ್ಥೆಯ ಬೆಳವಣಿಗೆ ಹಂತದಲ್ಲಿ ಮೊದಲನೇ ಹಂತ ಟೇಕ್ ಆಫ್ ಆಗಿರುತ್ತದೆ. ಅಂದರೆ ಅರ್ಥವ್ಯವಸ್ಥೆ ಸ್ಥಿರವಾಗಿ ಬೆಳವಣಿಗೆಯತ್ತ ಪ್ರಾರಂಭವಾಗುವುದು. ಭಾರತದಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾದ ಸಂದರ್ಭವನ್ನು ಟೇಕ್ ಆಫ್ ಎನ್ನಲಾಗಿದೆ. ಅರ್ಥಶಾಸ್ತ್ರಜ್ಞ ರಾಸೋ ನೀಡಿದ ಬೆಳವಣಿಗೆ ಹಂತ ಸಿದ್ಧಾಂತದಲ್ಲಿ ಟೇಕ್ ಆಫ್ ಒಂದು ಹಂತವಾಗಿತ್ತು. ಸೊ ಎ ಇಸ್ ದಿ ರೈಟ್ ಆನ್ಸರ್. ಹಣದುಬ್ಬರವೆಂದರೆ ಸಾಮಾನ್ಯ ಬೆಲೆ ಸೂಚಿಯಲ್ಲಿ ಏರಿಕೆ. ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ಸತತವಾಗಿ ಏರಿಕೆಯಾಗುತ್ತಿದ್ದು ಹಣದ ಮೌಲ್ಯವು ಕಡಿಮೆಯಾಗುವ ಸನ್ನಿವೇಶವೇ ಅತಿ ಪ್ರಸರಣ ಹಣದುಬ್ಬರ. ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಪ್ರಮಾಣ ಹೆಚ್ಚಾದಾಗ ಜನರು ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗಿ ಬೆಲೆಗಳು ಹೆಚ್ಚಳವಾಗುತ್ತವೆ. ಆದ್ದರಿಂದ ಸಾಮಾನ್ಯ ಬೆಲೆ ಸೂಚ್ಯಂಕದಲ್ಲಿ ಏರಿಕೆಯಾಗುವ ಸನ್ನಿವೇಶವೇ ಹಣದುಬ್ಬರ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಕೇಸರಿಯನ್ನು ಬೆಳೆಯುವ ಏಕಮಾತ್ರ ರಾಜ್ಯ ಅಥವಾ ಯುಟಿ ಇದಾಗಿದೆ. ಜಮ್ಮು ಮತ್ತು ಕಾಶ್ಮೀರ. ಭಾರತದಲ್ಲಿ ಕೇಸರಿಯನ್ನು ಬೆಳೆಯುವ ಏಕಮಾತ್ರ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ. ಕೇಸರಿ ಬೆಳೆಯು ಮೂಲತಃ ಗ್ರೀಸ್ನಲ್ಲಿ ಪ್ರಾರಂಭವಾಗಿತ್ತು. ಭಾರತವು ಇರಾನ್, ಸ್ಪೇನ್ ನಂತರದ 3ನೇ ಸ್ಥಾನದಲ್ಲಿ ಕೇಸರಿ ಉತ್ಪಾದನೆಯಲ್ಲಿದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಆರ್ಥಿಕ ಸರ್ವೇಕ್ಷಣ ಇವರಿಂದ ಪ್ರಕಟಿಸಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ ಆರ್ಥಿಕ ಸಚಿವಾಲಯ. ಆರ್ಥಿಕ ಸಮೀಕ್ಷೆ ಎಂಬುದು ಕೇಂದ್ರ ಹಣಕಾಸು ಸಚಿವಾಲಯದ ಹಿಂದಿನ 12 ತಿಂಗಳ ಆರ್ಥಿಕ ಸ್ಥಿತಿಗಳ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಮಾಹಿತಿಯನ್ನು ಒದಗಿಸಿ ಮುಂದಿನ ಆರ್ಥಿಕ ವರ್ಷದ ನೀತಿ ನಿರೂಪಣೆಗಳಿಗೆ ಕೈಗನ್ನಡಿಯಾಗಿರುವುದು. ಸೊ ಎ ಇಸ್ ದಿ ರೈಟ್ ಆನ್ಸರ್. ಪ್ರಧಾನಿ ನರೇಂದ್ರ ಮೋದಿಯವರಿಂದ ಉದ್ಘಾಟಿಸಲ್ಪಟ್ಟ ಇಂಟಿಗ್ರೇಟೆಡ್ ಫುಡ್ ಪಾರ್ಕ್ ಇಲ್ಲಿದೆ. ತುಮಕೂರು. ಪ್ರಧಾನಿ ನರೇಂದ್ರ ಮೋದಿಯವರಿಂದ 2014 ಸೆಪ್ಟೆಂಬರ್ 24ರಂದು ತುಮಕೂರಿನ ವಸಂತ ನರಸಾಪುರದಲ್ಲಿ ಇಂಟಿಗ್ರೇಟೆಡ್ ಫುಡ್ ಪಾರ್ಕ್ ಉದ್ಘಾಟಿಸಲ್ಪಟ್ಟಿತು. ಕೇಂದ್ರ ಆಹಾರ ಸಂರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತಿದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಉತ್ತೇಜನವು ಇದರಲ್ಲಿ ಒಳಗೊಂಡಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರ ಧೋರಣೆ, ಕಾರ್ಯಸೂತ್ರಗಳ ನಿರ್ದೇಶಕ ಸೂತ್ರಗಳು. ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಉತ್ತೇಜನ, ಅಂತಾರಾಷ್ಟ್ರೀಯ ಮನೋಭಾವನೆ ಬೆಳೆಸುವುದು ಒಂದಾಗಿದೆ. ಇದನ್ನು 51ನೇ ವಿಧಿ ತಿಳಿಸುತ್ತದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ರೋಗವನ್ನು ಭಾರತದಲ್ಲಿ ನಿರ್ಮೂಲನೆಗೊಳಿಸಲಾಗಿದೆ? ಗಂಟಲುಮಾರಿ, ಸೀತಾಳೆ, ಸ್ಮಾಲ್ ಫಾಕ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಮಾಲ್ ಫಾಕ್ಸ್. 3ನೇದು ಮಾತ್ರ. ಭಾರತದಲ್ಲಿ 1977 ಏಪ್ರಿಲ್ನಲ್ಲಿ ಸ್ಮಾಲ್ ಫಾಕ್ಸ್ ಅಂದರೆ ಸಿಡುಬುವನ್ನು ನಿರ್ಮೂಲನೆಗೊಳಿಸಲಾಗಿದೆ. ಸಿಡುಬು ರೋಗವು ಒಂದು ವೈರಸ್ನಿಂದ ಉಂಟಾಗುವ ರೋಗ. ಸಿಡುಬು ರೋಗಕ್ಕೆ ಎಡ್ವರ್ಡ್ ಜೆನ್ನರ್ ಎಂಬ ಬ್ರಿಟಿಷ್ ವಿಜ್ಞಾನಿ ಸಂಶೋಧಿಸಿದರು. ವಿಶ್ವಸಂಸ್ಥೆಯು ಭಾರತ ಸ್ಮಾಲ್ ಫಾಕ್ಸ್ನಿಂದ ಮುಕ್ತವಾಗಿದೆ ಎಂದು ಘೋಷಣೆ ಮಾಡಿದೆ. ಅದೇ ರೀತಿ ಭಾರತವು ಪೋಲಿಯೋ ರೋಗದಿಂದ ಮುಕ್ತವಾಗಿರುವುದಾಗಿ ವಿಶ್ವಸಂಸ್ಥೆ 2014ರಲ್ಲಿ ವರದಿ ನೀಡಿದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಮಾನವ ದೇಹದ ಉಷ್ಣತಾ ಸ್ಥಾಪಿ ಹೊಂದಿರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಹೈಪೋಥಾಲಮಸ್. ಮಿದುಳಿನ ಬಳಿ ಇರುವ ಹೈಪೋಥಾಲಮಸ್ ಮಾನವ ದೇಹದ ತಾಪಮಾನವನ್ನು ನಿಯಂತ್ರಣ ಮಾಡುತ್ತದೆ. ಅಲ್ಲದೆ ಮಾನವನಲ್ಲಿ ಹಸಿವು, ಬಾಯಾರಿಕೆ, ಆಯಾಸ, ನಿದ್ರೆ,
ಹೃದಯ ಬಡಿತದ ನಿಯಂತ್ರಣವನ್ನು ಕೂಡ ಕಾಪಾಡುತ್ತದೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವ ಕಾಯಿಲೆಯು ಪ್ರೋಟೀನ್ ಕೊರತೆಯಿಂದ ಉಂಟಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಕ್ವಾಶಿಯೋರ್ಕರ್. ಪ್ರೋಟೀನ್ ಕೊರತೆಯಿಂದ ಮರಾಸ್ಮಸ್ ಮತ್ತು ಕ್ವಾಶಿಯೋರ್ಕರ್ ರೋಗಗಳು ಬರುತ್ತವೆ. ಅತಿ ಚಿಕ್ಕ ಮಕ್ಕಳಿಗೆ ಪೋಷಣಾ ಮರಾಸ್ಮಸ್ ರೋಗ ಬಂದರೆ ದೊಡ್ಡ ಮಕ್ಕಳಿಗೆ ಕ್ವಾಶಿಯೋರ್ಕರ್ ರೋಗ ಬರುತ್ತದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಮಹಿಳೆಯರಿಗೆ ಮತದಾನ ಹಕ್ಕನ್ನು ನೀಡಿದ ಪ್ರಪ್ರಥಮ ದೇಶವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯೂಜಿಲೆಂಡ್. 1893ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗೆ ಮತದಾನ ಮಾಡುವ ಹಕ್ಕನ್ನು ನೀಡಿತು. ಅಮೆರಿಕ ದೇಶ 1920ರಲ್ಲಿ, ಗ್ರೇಟ್ ಬ್ರಿಟನ್ 1928ರಲ್ಲಿ ಮಹಿಳೆಯರಿಗೆ ಮತದಾನ ಮಾಡುವ ಹಕ್ಕನ್ನು ನೀಡಿತು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ವಿಶ್ವದ ಅತ್ಯಂತ ಪ್ರಾಚೀನ ಏಕಾಧಿಪತ್ಯ ಇದರದ್ದಾಗಿದೆ. ಜಪಾನ್. ಜಪಾನಿನ ದೊರೆ ಅಹಿಚೋ ಇವರು ಜಪಾನಿನ ಸಾಮ್ರಾಜ್ಯದ 125ನೇ ಸದಸ್ಯರಾಗಿದ್ದು, ಜಪಾನ್ನ ಕ್ರಿಸ್ತಪೂರ್ವ 660ರಿಂದ ಪ್ರಸ್ತುತದಲ್ಲಿದೆ. ಇದು ಜಗತ್ತಿನಲ್ಲೇ ಅತ್ಯಂತ ಹಳೆಯ ಏಕಾಧಿಪತ್ಯ ಸಾಮ್ರಾಜ್ಯವಾಗಿದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಸಾಲಾರ್ ಜಂಗ್ ಮ್ಯೂಸಿಯಂ ಇಲ್ಲಿದೆ. ಹೈದರಾಬಾದ್. ತೆಲಂಗಾಣದ ಹೈದರಾಬಾದ್ನಲ್ಲಿದೆ. ಇದು 1951ರಲ್ಲಿ ಸ್ಥಾಪಿತವಾಗಿದೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಗೂಳಿಯನ್ನು ಪಳಗಿಸುವ ಕ್ರೀಡೆ ಜಲ್ಲಿಕಟ್ಟನ್ನು ಪ್ರಾತಿನಿಧಿಕವಾಗಿ ಈ ರಾಜ್ಯದಲ್ಲಿ ನಡೆಸಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಡಿ ತಮಿಳುನಾಡು. ಜಲ್ಲಿಕಟ್ಟು ಅಥವಾ ಸಲ್ಲಿಕಟ್ಟು ಎಂಬುದು ತಮಿಳುನಾಡು ರಾಜ್ಯದಲ್ಲಿ ನಡೆಸುವ ಗೂಳಿಯನ್ನು ಪಳಗಿಸುವ ಕ್ರೀಡೆಯಾಗಿದೆ. ತಮಿಳುನಾಡು ರಾಜ್ಯದ ಪ್ರಮುಖ ಹಬ್ಬವಾದ ಪೊಂಗಲ್ ಆಚರಿಸುವ ಜನವರಿ ತಿಂಗಳಲ್ಲಿ ಪ್ರತಿ ವರ್ಷ ಜಲ್ಲಿಕಟ್ಟನ್ನು ನಡೆಸಲಾಗುತ್ತದೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಜೂನ್ 21. ಜೂನ್ 21 ಉತ್ತರಾರ್ಧಗೋಳದಲ್ಲಿ ದೀರ್ಘಾವಧಿ ಹಗಲಿರುತ್ತದೆ. ಈ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲು 2014ರ ಸೆಪ್ಟೆಂಬರ್ 27ರ ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದಲ್ಲಿ ಮೊದಲ ಬಾರಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲು ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತಾಪ ಮಾಡಿದರು. ಸೊ ಎ ಇಸ್ ದಿ ರೈಟ್ ಆನ್ಸರ್. ಭಾರತದ ಅತ್ಯಂತ ಉದ್ದದ ಕಾಲುವೆ ಚೆನಾನಿ ನಾಶ್ರಿ ಕಾಲುವೆ ಇಲ್ಲಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ. ಭಾರತದ ಅತ್ಯಂತ ಉದ್ದದ ಕಾಲುವೆ ಚೆನಾನಿ ನಾಶ್ರಿ ಕಾಲುವೆ. ಇದು ಜಮ್ಮು ಕಾಶ್ಮೀರದಲ್ಲಿದೆ. ಇದನ್ನು ಪಾಟಿಟಾಕ್ ಕಾಲುವೆ ಎಂತಲೂ ಕೂಡ ಕರೆಯುವರು. 2011ರಲ್ಲಿ ಪ್ರಾರಂಭವಾದ ಇದು 2017ರ ಏಪ್ರಿಲ್ 2ರಂದು ಮೋದಿಯವರಿಂದ ಉದ್ಘಾಟನೆಗೊಂಡಿತು. ಇದು ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಒಡೆತನಕ್ಕೆ ಒಳಪಟ್ಟಿದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ ಒಂದು 40 ಪ್ರಶ್ನೆಗಳ ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂಥ ಧನ್ಯವಾದಗಳು. ಆಲ್ ದ ಬೆಸ್ಟ್. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.